ಮಾತು ಬೆಳ್ಳಿ ಕತ್ತಲೆಯ ತಳ್ಳಿ ಸುತ್ತೆಲ್ಲ ಮಿನುಗುತ್ತಿರಲು. ಮಾತು ಬೆಳ್ಳಿ ಕತ್ತಲೆಯ ತಳ್ಳಿ ಸುತ್ತೆಲ್ಲ ಮಿನುಗುತ್ತಿರಲು. ಮೌನ ಧ್ಯಾನ ಬಂಗಾರ ಕೃತಿಯು ಮೂಡಲಕ್ಕೆ ಮೂಡಿ ಬರಲು. ಮೌನ ಧ್ಯಾನ ಬಂಗಾರ ಕೃತಿಯು ಮೂಡಲಕ್ಕೆ ಮೂಡಿ ಬರಲು. ಜಗದ ಅಂಗಳವ ದಾಟಿ ಭಾರತದ ಗರ್ಭಗುಡಿಗೆ. ಜಗದ ಅಂಗಳವ ದಾಟಿ ಭಾರತದ ಗರ್ಭಗುಡಿಗೆ. ಸೂರ್ಯಕಿರಣ ಶಿವಲಿಂಗ ತಾಗಿ ಹೂವಾಗಿ ಎಲ್ಲೆರೆಡೆಗೆ. ಸೂರ್ಯಕಿರಣ ಶಿವಲಿಂಗ ತಾಗಿ ಹೂವಾಗಿ ಎಲ್ಲೆರೆಡೆಗೆ. ತೂಗಬೇಕು ಮನದೊಳಗೆ ತೂಕವುಳ್ಳವರ ಮಾತು ಹಿಡಿದು. ತೂಗಬೇಕು ಮನದೊಳಗೆ ತೂಕವುಳ್ಳವರ ಮಾತು ಹಿಡಿದು. ಬಾಗಬೇಕು ಬಿಲ್ಲಾಗಿ ದೂರ ಗುಡಿಯಡೆಗೆ ಜೀವ ಮಿಡಿದು. ಬಾಗಬೇಕು ಬಿಲ್ಲಾಗಿ ದೂರ ಗುಡಿಯಡೆಗೆ ಜೀವ ಮಿಡಿದು. ಗುಡಿಯಡೆಗೆ ಜೀವ ಮಿಡಿದು. ಕಾಯಬೇಕು ಹುಳಿಯೊಗರು ಮಾಗಿ ರಸ ತುಂಬಿ ತೂಗುವರೆಗೂ. ಕಾಯಬೇಕು ಹುಳಿಯೊಗರು ಮಾಗಿ ರಸ ತುಂಬಿ ತೂಗುವರೆಗೂ. ಇಂದು ನಾಳೆ ಬಂದೀತೋ ಗೆಳೆಯ ಅಮೃತಗಳಿಗೆ ನಮಗೂ. ಇಂದು ನಾಳೆ ಬಂದೀತೋ ಗೆಳೆಯ ಅಮೃತಗಳಿಗೆ ನಮಗೂ. ಆ ಅಮೃತಗಳಿಗೆ ನಮಗೂ. ಯಾರು ಹೇರಿಕೊಂಡೊಯ್ಯೋದಿಲ್ಲ ಹೋರಾಟ ಒಂದೇ ಕೊನೆಗೆ. ಯಾರು ಹೇರಿಕೊಂಡೊಯ್ಯೋದಿಲ್ಲ ಹೋರಾಟ ಒಂದೇ ಕೊನೆಗೆ. ತಾಯಿ ನೆಲದ ಈ ಮಣ್ಣು ಗಂಧ ಕುಂಕುಮವು ನಮ್ಮ ಹಣೆಗೆ. ತಾಯಿ ನೆಲದ ಈ ಮಣ್ಣು ಗಂಧ ಕುಂಕುಮವು ನಮ್ಮ ಹಣೆಗೆ. ಕುಂಕುಮವು ನಮ್ಮ ಹಣೆಗೆ. ಮಾತು ಬೆಳ್ಳಿ ಕತ್ತಲೆಯ ತಳ್ಳಿ ಸುತ್ತೆಲ್ಲ ಮಿನುಗುತ್ತಿರಲು. ಮೌನ ಧ್ಯಾನ ಬಂಗಾರ ಕೃತಿಯು ಮೂಡಲಕ್ಕೆ ಮೂಡಿ ಬರಲು. ಮೂಡಲಕ್ಕೆ ಮೂಡಿ ಬರಲು. ಎಲ್ಲ ಪೂಜ್ಯರಿಗೆ ಮತ್ತು ತಮಗೆಲ್ಲರಿಗೆ ನಮಸ್ಕಾರಗಳು. ಋಷಿಗಳು ಶ್ರೇಷ್ಠವಾದ ಅನುಭವವನ್ನು ಸಣ್ಣ ಮಕ್ಕಳಿಗೆ ಎಡೆ ಮಾಡ್ತಾ ಇದ್ದಾರೆ. ಹೇಗೆ ಒಬ್ಬ ತಾಯಿ ಒಳ್ಳೆಯ ಪ್ರಸಾದವನ್ನು ಆಹಾರವನ್ನು ತಯಾರಿಸಿ ತನ್ನ ಸಣ್ಣ ಮಕ್ಕಳಿಗೆ ತುತ್ತು ಮಾಡಿ ಉಣಿಸ್ತಾಳೆ, ಹಾಗೆ ಋಷಿಗಳು ಅನುಭವದ ಅಡುಗೆಯನ್ನು ಮಾಡಿ ಆ ಪ್ರಸಾದವನ್ನು ತಮ್ಮ ಶಿಷ್ಯರಿಗೆ ತುತ್ತು ಮಾಡಿ ಎಡೆ ಮಾಡಿ ಉಣಿಸ್ತಾ ಇದ್ದಾರೆ. ಅವರು ಬಹಳ ಸಣ್ಣ ಮಕ್ಕಳು, ಆದರೆ ಎಂಥ ಜ್ಞಾನವನ್ನು ಕುರಿತು ಅವರು ಚಿಂತನೆಯನ್ನು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಆ ಋಷಿಗಳಿಗೆ ಗೊತ್ತದ
ಈಗೇನು ನಾವು ಈ ಸಣ್ಣ ವಯಸ್ಸಿನಲ್ಲಿ ಇವರಿಗೆ ಜ್ಞಾನವನ್ನು ಕೊಡ್ತೀವಿ, ಇದು ಅವರ ಇಡೀ ಜೀವನದ ತುಂಬ ಉಳಿತದ ಅಂತ. ಅದಕ್ಕೆ ಹೇಳಿದರು 3 ವರ್ಷದ ಬುದ್ಧಿ 100 ವರ್ಷದವರೆಗೆ ಅಂತ. ಒಂದು ವೇಳೆ ನಾವು ಸಣ್ಣ ವಯಸ್ಸಿನಲ್ಲೇ ಅವರಿಗೆ ಶಿಕ್ಷಣವನ್ನು ಕೊಡಲಿಲ್ಲ ಅಂದ್ರೆ, ಸಣ್ಣ ವಯಸ್ಸಿನಲ್ಲೇ ಸಂಸ್ಕಾರವನ್ನು ನೀಡಲಿಲ್ಲ ಅಂದ್ರೆ ಅವರು ಹೇಗೋ ಬೆಳೀತಾರೆ. ದೊಡ್ಡವರಾದ ಬಳಿಕ ಅವ್ರನ್ನ ನಾವು ಸಂಸ್ಕಾರವನ್ನಾಂತರನಾಗಿ ಮಾಡ್ತೀವಿ ಅನ್ನೋದು ಆಗುವುದಿಲ್ಲ. ಅದಕ್ಕೆ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತೆ ಅಂತ. ಗಿಡ ಇದ್ದಾಗನೇ ಅದಕ್ಕೊಂದು ನಾವು ರೂಪ ಕೊಡಲಿಲ್ಲ ಅಂದ್ರೆ, ಸಸಿ ಇದ್ದಾಗನೇ ಅದಕ್ಕೊಂದು ನಾವು ಒಂದು ರೂಪ ಕೊಡಲಿಲ್ಲ ಅಂದ್ರೆ, ಅದು ಹೆಮ್ಮರವಾಗಿ ಬೆಳೆದಾಗ ಅವಾಗ ಅದು ಬಾಗಲಿಕ್ಕೆ ಸಾಧ್ಯ ಅದ ಏನು. ಆದ್ದರಿಂದ ಅವರು ಸಣ್ಣ ವಯಸ್ಸಿನಲ್ಲೇ ಆಧ್ಯಾತ್ಮಿಕ ಅನುಭವವನ್ನು ಅವರಿಗೆ ತುಂಬುತ್ತಾ ಇದ್ದರು. ಈಗ ನಾವೇನು ಭಾವಿಸ್ತೀವಿ ಅಂದರೆ, ಈ ಸಣ್ಣ ವಯಸ್ಸಿನಲ್ಲಿ ಇದು ಇಂಥದ್ದು ಯಾವುದೂ ಅವಶ್ಯಕತೆ ಇಲ್ಲ, ಈಗ ನೀ ಅದನ್ನು ಕಲೀಲಿಕ್ಕೇ ಹೋಗಬೇಡ, ಯಾವಾಗಿನಿಂದ ಎಲ್ಲ ಹಲ್ಲು ಹೋಗಿ ಬೆನ್ನು ಬಾಗಿ ಇನ್ನೊಬ್ಬರಿಗೆ ಹಂಗಾಗುತ್ತೆಯಲ್ಲ, ಮನ್ಯಾನವ್ರೇನು ಹೋಗಂತಾರಲ್ಲ ಅವಾಗ ಈ ಅನುಭವ ಕೇಳ್ಕೊತ ಹೋಗೋದು ಅಂತ ನಾವು ಭಾವಿಸ್ತೀವಿ. ಆದರೆ ಋಷಿಗಳು ಹಾಗೆ ಮಾಡಲಿಲ್ಲ. ಎಂದು ಜೀವನವನ್ನು ಅವರು ಪ್ರಾರಂಭಿಸ್ತಾರ ಅಂದೇ ಆ ಆಧ್ಯಾತ್ಮಿಕ ಅನುಭವ, ಆಧ್ಯಾತ್ಮಿಕ ಜ್ಞಾನನೂ ನಮ್ಮ ಜೊತೆಗೆ ಇರಬೇಕು ಮನುಷ್ಯನಿಗೆ. ಹೇಗೆ ನಾವು ಪ್ರಪಂಚದ ಜ್ಞಾನವನ್ನು ಕಲಿಸಿಕೊಡ್ತೀವಿ, ಪ್ರಪಂಚದ ಜ್ಞಾನವನ್ನು ಅವರಿಗೆ ಮಾಡಿಸ್ತೀವಿ, ಹಾಗೆ ಆಧ್ಯಾತ್ಮಿಕ ಜ್ಞಾನನೂ ಬೇಕು ಅಂತ ಆಧ್ಯಾತ್ಮಿಕ ಉಪದೇಶವನ್ನು ಆ ಋಷಿಗಳು ಮಕ್ಕಳಿಗೆ ಮಾಡ್ತಿದ್ರು. ಅದು ಜ್ಞಾನ ಹೇಳ್ತಾ ಇದ್ರು ಅವರು. ನೋಡು, ಹೀಗೊಂದು ಸತ್ಯ ವಸ್ತು ಅದ, ಆ ಸತ್ಯ ವಸ್ತು ಯಾವಾಗಲೂ ಇರುವಂಥದ್ದು ಮತ್ತು ಅದು ಒಂದೇ ಆಗಿರುವುದು, ಎರಡಿಲ್ಲ. ನೀನೂ ಕೂಡ ಆ ಸತ್ಯ ವಸ್ತುವಿನ ಒಂದು ಸ್ವರೂಪ, ಎಲ್ಲ ಕಡೆ ಇರುವುದೇ ಆ ಸತ್ಯ ವಸ್ತು ಅಂತ ಜ್ಞಾನವನ್ನು ಹೇಳಿದರು. ಆವಾಗ ಅಂಥ ಜ್ಞಾನವನ್ನು ಪಡೆದಂಥ ಮನುಷ್ಯನಿಗೆ ಏನಾಗ್ತದ ಅಂತ ಒಂದು ಪ್ರಶ್ನೆ ಬಂತು. ನಾವು ಜ್ಞಾನವನ್ನು ಪಡೆದೀವಿ, ಪಡೆದ ಬಳಿಕ ಆ ಮನುಷ್ಯ ಏನಾಗ್ತಾನ, ಆತನಲ್ಲಿ ಏನು ಬದಲಾವಣೆ ಆಗ್ತದ, ಅದನ್ನು ಅವರು ಪ್ರಶ್ನೆ ಕೇಳಿದರು. ಅದಕ್ಕೆ ಗುರುಗಳು ಉತ್ತರಿಸ್ತಾರೆ ಏನು ಅಂದರೆ, ನೋಡು, ಜ್ಞಾನವನ್ನು ಯಾರು ಪಡಿತಾರಲ್ಲ ಅವರಲ್ಲಿ ಈ ಬದಲಾವಣೆಗಳಾಗ್ತಾವೆ. ಏನೇನವು? ಮೊದಲನೇದು ನೋಡು ಏನು ಅಂದರೆ, ಯಸ್ತು ಸರ್ವಾಣಿ ಭೂತಾನಿ ಆತ್ಮನ್ನೇವಾನು ಪಶ್ಯತಿ ಸರ್ವಭೂತೇಷು ಚಾತ್ಮಾನಂ ತಥೋ ನ ವಿಜಿಗುಪ್ಸತೆ. ಇದು ಒಂದು ಮಂತ್ರ, 6ನೇ ಮಂತ್ರ ಇದು. ಯಾವ ಮನುಷ್ಯ ತನ್ನ ನಿಜವಾದ ಜ್ಞಾನವನ್ನು ಮಾಡಿಕೊಳ್ತಾನೆ, ಸತ್ಯವನ್ನು ಸರಿಯಾಗಿ ಅರಿತುಕೊಳ್ತಾನೆ, ಅಂಥ ಮನುಷ್ಯ ಎಲ್ಲರಲ್ಲಿನೂ ಆತ್ಮವನ್ನೇ ಕಾಣ್ತಾನೋ. ಸರ್ವಭೂತೇಷು ಚಾತ್ಮಾನಂ, ಸರ್ವಭೂತೇಷು ಅಂದರೆ ಎಲ್ಲ ಭೂತಗಳಲ್ಲಿ ಆತ್ಮವನ್ನೇ ಕಾಣ್ತಾನ, ಮತ್ತು ತನ್ನಲ್ಲಿಯೂ ಸಹಿತ ಎಲ್ಲರನ್ನ ಕಾಣ್ತಾನೋ. ಯಸ್ತು ಸರ್ವಾಣಿ ಭೂತಾನಿ ಆತ್ಮನ್ನೇವಾನು ಪಶ್ಯತಿ. ಯಾವ ಮನುಷ್ಯ ಅರಿತಿರುವುದಿಲ್ಲ ಅವ ಏನು ಭಾವಿಸ್ತಾನ, ನಾ ಬೇರೆ ಇವ್ರು ಬೇರೆ ಅಂತ. ಯಾವ ಮನುಷ್ಯ ತಿಳಿದುಕೊಳ್ತಾನ ಆತ ನಾವು ಮೇಲೆ ಮೇಲೆ ಬೇರೆ ಬೇರೆ ಇರಬಹುದು, ಆದರೆ ಒಳಗಡೆ ಮಾತ್ರ ನಾವೆಲ್ಲರೂ ಒಂದೇ ಅಂತ ಆತ ತಿಳ್ಕೊಳ್ತಾನೆ. ಮತ್ತು ಹಾಗೆ ತಿಳಿದುಕೊಂಡು ದ್ವೇಷ ಏನಿರ್ತದಲ್ಲ ಆ ದ್ವೇಷ ಅವನಿಂದ ದೂರ ಆಗ್ತದ ಅಂತ. ತಿರಸ್ಕಾರ ಇರ್ತದಲ್ಲ ಆ ತಿರಸ್ಕಾರ ದೂರ ಆಗ್ತದ ಅಂತ. ಆ ಮನುಷ್ಯ ಯಾರನ್ನೂ ದ್ವೇಷಿಸುವುದಿಲ್ಲ, ಯಾರನ್ನೂ ತಿರಸ್ಕರಿಸುವುದಿಲ್ಲ. ಯಾವ ಮನುಷ್ಯನಿಗೆ ಸರಿಯಾಗಿ ಜ್ಞಾನ ಆಗ್ತದ ಆ ಮನುಷ್ಯ. ಜ್ಞಾನ ಆಗೋಕ್ಕಿಂತ ಪೂರ್ವದಲ್ಲಿ
ಈಗ ಸಮುದ್ರ ಇರ್ತದ, ಸಮುದ್ರದ ಮೇಲೆ ತೆರೆಗಳು ಏಳ್ತಾವ. ನಾವು ದೂರಿಂದ ಮೇಲೆ ನೋಡಿದಾಗ ಆ ತೆರೆಗಳು ಬೇರೆ, ನೀರು ಬೇರೆ ಅಂತ ಅನಿಸ್ತದೆ. ಒಂದು ತೆರೆ ದೊಡ್ಡದಿರ್ತದ, ಒಂದು ತೆರೆ ಸಣ್ಣದಿರ್ತದ, ಎಲ್ಲ ಬೇರೆ ಬೇರೆ ಇರ್ತದೆ. ಮೇಲೆ ನೋಡಿದಾಗ ಸಣ್ಣ ತೆರೆ, ಮೇಲೆ ನೋಡಿದಾಗ ದೊಡ್ಡ ತೆರೆ, ಭೇದ ಆದ. ಸಣ್ಣದು ದೊಡ್ಡದು ಅನ್ನುವಂಥ ಭೇದ ಆದ. ಆದರೆ ನಾವು ತೆರೆಯನ್ನು ಬಿಟ್ಟು ನೀರಿನ ಕಡೆ ನೋಡಿದೀವಿ ಅಂದ್ರೆ ಅಲ್ಲಿ ಬರೀ ನೀರಾದ. ನೀರು ಸಣ್ಣದು ಅಲ್ಲ, ನೀರು ದೊಡ್ಡದು ಅಲ್ಲ. ಮತ್ತು ನೀರು ಈಗ ತೆರೆ ಒಂದು ಹುಟ್ಟಿಕೊಂಡಿತ್ತು ಅಂತೀವಿ, ತೆರೆ ಒಂದು ಅಡಗಿತ್ತು ಅಂದರೆ ತೆರೆ ಒಂದು ಸತ್ತಿತ್ತು ಅಂತ ನಾವು ಭಾವಿಸ್ತೀವಿ. ತೆರೆ ಸಾಯ್ತದ, ಆದರೆ ನೀರು ಸಾಯುವುದಿಲ್ಲ, ನೀರು ಹಾಗೇ ಇರ್ತದೆ. ತೆರೆ ಹುಟ್ಟುತ್ತದ, ತೆರೆ ಅಡಗ್ತದ, ನೀರು ಹಾಗೆ ಇರುವುದು. ಹಾಗೆ ಸತ್ಯ ಒಂದು ಸಾಗರ ಅದಲ್ಲ, ದೇವ ಅನ್ನುವಂಥ ಒಂದು ಸಾಗರ ಅದಲ್ಲ. ಆ ಸಾಗರದಲ್ಲಿ ನಾವೆಲ್ಲರೂ ಒಂದೊಂದು ತೆರೆಗಳಿದ್ದ ಹಾಗೆ. ನಾವು ಒಬ್ಬ ಮನುಷ್ಯ ಒಂದು ದೊಡ್ಡ ತೆರೆಯಾಗಿ ಹೀಗ ಹುಟ್ಟಿದಾನ, ಇನ್ನೊಂದು ತೆರೆ ಸಣ್ಣದಾಗಿ ಅದ. ಮೇಲೆ ನೋಡಿದಾಗ ಎಲ್ಲ ಇವು ಸಣ್ಣದು ದೊಡ್ಡದು, ಹುಟ್ಟುತ್ತದೆ ಸಾಯ್ತದ. ಆದರೆ ನೀರಿನ ಕಡೆ ನೋಡಿದಾಗ ಮಾತ್ರ ಅದು ದೇವ ಸಾಗರ, ದೇವ ಅನ್ನುವಂಥದ್ದು ಒಂದೇ ವಸ್ತು ಅದ. ನಾವೆಲ್ಲರೂ ಸತ್ಯದ ಒಂದೊಂದು ರೂಪಗಳು, ವಿವಿಧ ರೂಪಗಳು. ಹೇಗೆ ಬೆಳಕಿನ ವಿವಿಧ ರೂಪಗಳಿರ್ತಾವ, ಹಾಗೆ ಸತ್ಯದ ಒಂದೊಂದು ನಾವೆಲ್ಲರೂ ರೂಪಗಳು. ಹೀಗೆ ಆತ ತಿಳ್ಕೊಂಡ ಅಂದರೆ ಯಾರನ್ನೂ ದ್ವೇಷಿಸುವುದಿಲ್ಲ. ಈಗ ಮನುಷ್ಯನಲ್ಲಿ ದ್ವೇಷ ಅದ. ಯಾಕದ ದ್ವೇಷ? ಭಾಷಾ ದ್ವೇಷ ಅದ, ಜಾತಿಯ ದ್ವೇಷ ಅದ, ಧರ್ಮದ ದ್ವೇಷ ಅದ. ಇವೆಲ್ಲ ದ್ವೇಷಗಳು ಯಾಕದಾವು ಅಂದರೆ ನಮ್ಮಲ್ಲಿ ಸರಿಯಾದ ತಿಳುವಳಿಕೆ ಇಲ್ಲದಕ್ಕಾಗಿಯೇ ದ್ವೇಷ ಅದ. ಬರೇ ಇವು ಹೊರಗಷ್ಟೇ ಮಾಡ್ತಾ ಇಲ್ಲ. ಮನುಷ್ಯ ತನ್ನ ಶರೀರದಲ್ಲೇ ಭೇದ ಮಾಡ್ತಾನೆ. ಇದು ಬಲಗೈ, ಇದು ಎಡಗೈ. ಬಲಗೈ ಬಹಳ ಶ್ರೇಷ್ಠ, ಎಡಗೈ ಬಹಳ ಕನಿಷ್ಠ ಅಂತ. ನಮ್ಮ ಶರೀರ ನಮ್ಮದೇ. ಇವು ಎರಡೂ ಕೈಗಳು ನಮ್ಮೂನೇ ಅದಾವೆ ಮತ್ತು ಎರಡೂ ಕೈಗಳು ನಮಗೆ ಬೇಕಾಗ್ಯಾವ. ಬಲಗೈ ಬಹಳ ಶ್ರೇಷ್ಠದ ಅಂತ ಹೇಳಿ ಎಡಗೈ ಒಂದದು ಬಂದೇ ಆಗಿ ಹೋಯಿತು ಅಂತಂದ್ರೆ ಎಡಗೈ ನಮಗೆ ಬೇಕಾಗಿಲ್ಲ. ಇರ್ಬೋದು, ಬಲಗೈಗೆ ಸ್ವಲ್ಪ ಶಕ್ತಿ ಹೆಚ್ಚಿರ್ಬೋದು ಅಂತ ಇಟ್ಕೊಳ್ಳೋಣ. ಅದನ್ನು ಬಳಸೇವಿ, ಅದಕ್ಕೆ ರೂಢಿ ಮಾಡೇವಿ, ಅದಕ್ಕೊಂದಿಷ್ಟು ಶಕ್ತಿ ಹೆಚ್ಚಿರ್ಬೋದು. ಆದರೆ ಎಡಗೈ ಬೇಡವೇನು? ಹಾಗೇ ನಾವು ಏನು ಎಲ್ಲ ಭೇದ ಮಾಡ್ತೀವಲ್ಲ, ಜಾತಿ ಭೇದ, ಭಾಷಾ ಭೇದ, ಧರ್ಮದ ಭೇದ, ಎಷ್ಟು ಮನುಷ್ಯ ಭೇದ ಮಾಡ್ತಾನೆ. ಎಲ್ಲ ಒಡೆದು ಎಲ್ಲದರಲ್ಲಿ ಭೇದ ಮಾಡುವುದೇ. ಅವರು ಮನೆ ಒಳಗಡೆ ಬರುವಾಗ ಬಲಗಾಲ ಹಾಕಿ ಬರ್ರಿ ಅಂತ, ಮತ್ತು ಎಡಗಾಲ ಎಲ್ಲಿಟ್ಟು ಬರಬೇಕು? ಅವರು ಬಲಗಾಲ ಹಾಕಿದ ಬಳಿಕ ಎಡಗಾಲ ಹಾಕಲೇಬೇಕಲ್ಲ. ಎಡಗಾಲು ಹಾಕಬೇಕು, ಬಲಗಾಲು ಹಾಕಬೇಕು. ನಾವು ನೋಡಬೇಕು ಎಷ್ಟು ರೀತಿಯ ಭೇದ ಮಾಡ್ತೀವಿ. ಅವರು ಬೇರೆ, ಇವರು ಬೇರೆ, ಯಾರೂ ಬೇರೆ ಇಲ್ಲ. ಇಲ್ಲಿ ಎಲ್ಲರೂ ಒಂದೇ ಇರುವುದು. ಆದರೆ ಅದು ಯಾವಾಗ ಗೊತ್ತಾಗ್ತದೆ ಮನುಷ್ಯನಿಗೆ ಅಂದರೆ ಸತ್ಯವನ್ನು ತಿಳಿದುಕೊಂಡಾಗ. ಅದಕ್ಕೆ ಅವರು ಋಷಿಗಳು ಸಣ್ಣ ವಯಸ್ಸಿನಾಗನೇ ಇಂಥ ಭಾವನೆಗಳನ್ನು ತುಂಬರಿ ಅವ್ರ ಮುಂದೆ ದ್ವೇಷ ಮಾಡುವುದಿಲ್ಲ, ಅವರಲ್ಲಿ ತಿರಸ್ಕಾರದ ಭಾವನೆ ಬರುವುದಿಲ್ಲ. ಎಷ್ಟು ಈಗ ದೇಶಕ್ಕಾಗಿ ಯುದ್ಧಗಳು ನಡೀತಾ ಇದಾವೆ, ಧರ್ಮಕ್ಕಾಗಿ ಯುದ್ಧಗಳು, ಜಾತಿಗಾಗಿ ಹೋರಾಟಗಳು, ಭಾಷೆಗಾಗಿ ಹೋರಾಟ. ನೋಡ್ರಿ, ಯಾವ ಭಾಷೆ ಮಾತಾಡಿದ್ರೆ ಏನು? ನಾವು ನಮ್ಮದೊಂದು ಭಾಷೆ, ನಮ್ಮದು ಕನ್ನಡದ ಅಂತ ಇಟ್ಕೊಳ್ಳೋಣ, ಕನ್ನಡ ಚೆಂದಾಗಿ ಮಾತಾಡೋಣ. ಇನ್ನು ಕೆಲವರು ಮರಾಠಿ ಮಾತಾಡ್ತಾರೆ, ಮರಾಠಿಯನ್ನು ನಾವು ಪ್ರೀತಿಸೋಣ. ಅವ್ರಿಗೆ ಮರಾಠಿ ಬರ್ತದೆ, ಮರಾಠಿ ಮಾತಾಡ್ತಾರೆ. ಅವರು ಮಹಾರಾಷ್ಟ್ರದವ್ರಿಗೆ, ಕರ್ನಾಟಕದವ್ರಿಗೆ ಬೀಗ್ತಾನದ. ಮಹಾರಾಷ್ಟ್ರದನ್ನ ಹೆಣ್ಮಗಳಿಗೆ ಕರ್ನಾಟಕ ಕೊಟ್ಟಿರ್ತಾರೆ, ಕರ್ನಾಟಕದ ಹೆಣ್ಮಗಳನ್ನು ಮಹಾರಾಷ್ಟ್ರಕ್ಕೆ ಕೊಟ್ಟಿರ್ತಾರೆ. ಮತ್ತು ಮಹಾರಾಷ್ಟ್ರದಲ್ಲಿರುವಂಥ ಪಂಡ್ರಪುರದ ವಿಠ್ಠಲ ಅವ ಕರ್ನಾಟಕದವ ಅದಾನ. ಇಲ್ಲಿ ಕರ್ನಾಟಕದವರಿರುವಂಥ ದೇವರು ಅಲ್ಲಿ ಆಂಧ್ರ ಪ್ರದೇಶದಾಗ ಹೋಗಿ ಶ್ರೀಶೈಲ ಮಲ್ಲಿಕಾರ್ಜುನ ಅಲ್ಲಿ ಕುಳಿತುಕೊಂಡಾನ.
ಅಲ್ಲಿ ಮಹಾರಾಷ್ಟ್ರದಲ್ಲಿ 5 ಜ್ಯೋತಿರ್ಲಿಂಗಗಳದಾವು. ಅದರ ಭಕ್ತರು ಎಷ್ಟೋ ಜನ ಕರ್ನಾಟಕದಾಗಿ ಇರ್ತಾರೆ. ಎಲ್ಲ ಕುಡುವುದು ತೆಗೆದುಕೊಳ್ಳೋದು ಎಲ್ಲ ವ್ಯವಹಾರ ನಡೆದೇ ಇರ್ತದೆ. ಮತ್ತು ನಮಗೆ ಹೇಳೋದು ನಮಗೆ ಮರಾಠಿ ಅಂದರೆ ಆಗಿ ಬರೋದಿಲ್ಲ ಅಂತ ನಾವು ಹೇಳೋದು, ನಮಗೆ ಕನ್ನಡ ಅಂದರೆ ಆಗಿ ಬರೋದಿಲ್ಲ ಅಂತ. ಕನ್ನಡ ಮರಾಠಿ ಏನು ಮಾಡೈತೆ? ಅದು ಭಾಷೆ. ಅದು ನಿನಗೆ ಕನ್ನಡ ಬರ್ತಿತ್ತಂದ್ರೆ ಕನ್ನಡ ಮಾತಾಡು, ಮರಾಠಿ ಬರ್ತಿತ್ತಂದ್ರೆ ಮರಾಠಿ ಮಾತಾಡು. ಎಷ್ಟು ಅದಕ್ಕೆ ಹೋರಾಟ. ಹಾಗೇ ಧರ್ಮ ಯುದ್ಧಗಳು ಏನೋ 8 ಕ್ರುಸೇಡ್ಗಳಾಗ್ಯಾವಂತೆ, 8 ಧರ್ಮ ಯುದ್ಧಗಳಾಗ್ಯಾವಂತೆ. ಅದಕ್ಕಾಗಿ ಧರ್ಮಕ್ಕಾಗಿ, ಧರ್ಮದ ದ್ವೇಷಕ್ಕಾಗಿ ಎಲ್ಲರೂ ಇಂಥದೇ ಬಟ್ಟೆ ತೊಟ್ಕೊಳ್ಬೇಕು, ಎಲ್ಲರೂ ಇಂಥದೇ ಟೊಪ್ಪಿಗೆ ಹಾಕ್ಕೊಳ್ಬೇಕು, ಎಲ್ಲರೂ ಇಂಥದೇ ರುಮಾಲು ಸುತ್ತಕೊಳ್ಬೇಕು. ಎಲ್ಲರೂ ಯಾಕೆ ಸುತ್ತಕೊಳಕ್ಕೆ ಹೋಗ್ತಾರೆ? ನಿಮಗೆ ಯಾವ್ದು ಬೇಕಾಗ್ತದೆ ಅದನ್ನು ಸುತ್ತಕೊಡ್ರಿ. ಅವ್ರಿಗೆ ಯಾವ್ದು ಬೇಕಾಗ್ತದೆ ಅದನ್ನು ಅವ್ರು ಇಟ್ಟುಕೊಳ್ತಾರೆ. ಆದರೆ ಮನುಷ್ಯ ಹಾಗೆ ಕೂಡುವುದಿಲ್ಲ, ಅವನು ಸಮಾಧಾನ ಆಗಿರುವುದಿಲ್ಲ. ಹೀಗೇ ಇರಬೇಕು. ಎಲ್ಲರೂ ವಿಭೂತಿನೇ ಹಚ್ಕೊಂಡಿರ್ಬೇಕು, ಎಲ್ಲರೂ ಕುಂಕುಮನೇ ಹಚ್ಕೊಂಡಿರ್ಬೇಕು. ಇವನಿಗೆ ವಿಭೂತಿ ಹಚ್ಕೊಂಡು ಅವನಿಗೆ ಕುಂಕುಮ ಹಚ್ಕೊಂಡು ಅವನು ನೋಡಿದ್ರೆ ಸಮಾಧಾನ ಆಗೋದಿಲ್ಲ, ಕುಂಕುಮ ಹಚ್ಕೊಂಡು ಅವನಿಗೆ ವಿಭೂತಿ ಹಚ್ಕೊಂಡು ಅವನು ನೋಡಿದ್ರೆ ಸಮಾಧಾನ ಆಗೋದು. ಏನು ಹಚ್ಕೊಳ್ಳೋದು ಹಚ್ಕೊಳ್ಳೋದು. ಅದು ಏನು 1000 ವರ್ಷದ ಹಿಂದೆ ಯಾರೋ ಒಬ್ಬರು ವಿಭೂತಿ ಹಚ್ಕೊಡ್ರಿ ಅಂತ ಹೇಳಿದ್ರು, ವಿಭೂತಿ ಹಚ್ಕೊಳಕತ್ತೀವಿ. ಅದಕ್ಕಿಂತ ಮುಂಚೆ ಒಬ್ರು ಯಾರೋ ಗಂಧ ಹಚ್ಕೊಡ್ರಿ ಅಂತ ಹೇಳಿದ್ರು, ಗಂಧ ಹಚ್ಕೊಂಡ್ವಿ. ಅವು ಮ್ಯಾಲ ಹಚ್ಕೊಳ್ಳೋದು, ಒಳಗಲ್ಲ. ಮ್ಯಾಲ ಹಚ್ಕೊಳ್ಳೋದಕ್ಕನ ಇಷ್ಟು ತಾಪ ಮಾಡ್ಕೊಳ್ತಾನ ಮನುಷ್ಯ. ಇವು ಯಾವಾಗ ಒಂದಾಗವಿನ್ನ ಈ ಜಗತ್ತಿನಾಗ? ಯಾವಾಗ ಈ ಮನುಷ್ಯನ ದ್ವೇಷ, ತಿರಸ್ಕಾರ ಭಾವನೆ ಯಾವಾಗ ಹೋಗ್ಲಿಕ್ಕೆ ಸಾಧ್ಯ ಅದ? ಎಂದು ಹೋಗ್ಬೇಕದು? ಅದಕ್ಕೆ ಹೇಳ್ತಾರ, ಮಹೋಪನಿಷತ್ ಅಂತ ಒಂದು ಇನ್ನೊಂದು ಉಪನಿಷತ್ತಾದ. ಆ ಉಪನಿಷತ್ತಿನಲ್ಲಿ ಹೇಳ್ತಾರೆ, ಯಾವ ಮನುಷ್ಯ ದೊಡ್ಡವ, ಯಾವ ಮನುಷ್ಯ ಸಣ್ಣವ ಅನ್ನೋದನ್ನು ಹೇಳ್ತಾರೆ. ಅಯಂ ನಿಜ ಪರೋ ವೇತಿ ಗಣನಾಂ ಲಘುಚೇತಸಾಂ ಉದಾರಚರಿತಾನಾಂ ತು ವಸುಧೈವ ಕುಟುಂಬಕಂ. ಅಯಂ ನಿಜ, ಇವನು ನಮ್ಮವ, ಅವನು ನಮ್ಮವ ಅಲ್ಲ ಅಂತ ಯಾರು ಭೇದ ಮಾಡ್ತಾರಲ್ಲ ಅವನು ಸಣ್ಣ ಮನಸ್ಸಿನವ. ದೊಡ್ಡ ಮನಸ್ಸಿನವ್ರು ಯಾರು ಅಂದ್ರೆ ವಸುಧೈವ ಕುಟುಂಬಕಂ. ಇಡೀ ಭೂಮಂಡಲನೇ ಒಂದು ಮನೆ, ನಮ್ಮ ಮನೆ ಅಂತ ಯಾರು ಭಾವಿಸ್ತಾರಲ್ಲ ಅವರಿಗೆ ದೊಡ್ಡ ಮನಸ್ಸಿನವರು ಅಂತ ಭಾವಿಸೋದು. ಹೇಗೆ ಒಂದು ನಮ್ಮ ಮನೆ ಇತ್ತು ಅಂದರೆ ಆ ಮನೆಯಲ್ಲಿ ನಾವೆಲ್ಲರೂ ಒಂದು ಅಂತ ಭಾವಿಸ್ತೀವಿ, ಹಾಗೆ ನಮ್ಮದೊಂದು ಊರ, ನಾವೆಲ್ಲರೂ ಊರಿನವರು ಒಂದಂತೂ ಭಾವಿಸ್ತೀವಿ. ಹಾಗೆ ಇಡೀ ಭೂಮಂಡಲೇ ಒಂದು ಮನೆ, ಈ ವಿಶ್ವನೇ ಒಂದು ಕುಟುಂಬ. ಇದೊಂದು ನಮ್ಮೆಲ್ಲರ ಪರಿವಾರ, ನಾವೆಲ್ಲರೂ ಬಂಧುಗಳು ಅಂತ ಯಾವ ಮನುಷ್ಯ ಭಾವಿಸ್ತಾನ ಆ ಮನುಷ್ಯ ದೊಡ್ಡ ಮನುಷ್ಯ, ದೊಡ್ಡ ಮನಸ್ಸಿನವ ಅಂತ ತಿಳ್ಕೋಬೇಕು. ಬರೀ ಅಯಂ ನಿಜ, ಇವು ನಮ್ಮವ, ಪರೋವೇತಿ ಅವ ನಮ್ಮವಲ್ಲ. ನೋಡಿದವ್ರನ್ನ ಯಾರು ನೋಡ್ತೀರಿ ನೋಡ್ರಿ, ಇವು ನಮ್ಮವ ಅವ ನಮ್ಮವಲ್ಲ ಅಂತ ಹೇಳ್ಕೊಂತ ಹೋದ್ರೆ ಏನದರ ಅರ್ಥ? ಬರೀ ಭೇದ ಮಾಡುವುದು. ನಾವು ಇದರಿಂದ ಶಾಂತಿ, ವಿಶ್ವ ಶಾಂತಿಯನ್ನು ಪಡಿಲಿಕ್ಕೆ ಸಾಧ್ಯ ಇಲ್ಲ. ನಾವೆಲ್ಲ ಅಂತೀವಲ್ಲ, ವಿಶ್ವವನ್ನು ಒಂದು ಮಾಡಬೇಕು, ಭಾರತವನ್ನೆಲ್ಲ ಒಂದು ಮಾಡಬೇಕು ಅಂತ. ಯಾವಾಗ ಒಂದಾಗೋದು ಅಂದ್ರೆ ಈ ಮನುಷ್ಯ ಯಾವಾಗ ಒಂದಾಗ್ತಾನೆ ಅವಾಗ ಈತನಿಂದ ಎಂದು ದ್ವೇಷ ಹೋಗ್ತದ ಅಂದು ಒಂದಾಗೋದು. ಒಂದು ದೃಷ್ಟಾಂತ ಹೇಳ್ತಾರೆ. ಒಬ್ಬ ಇತಿಹಾಸ ಕಲಿಸುವಂಥ ಒಬ್ಬ ವ್ಯಕ್ತಿ ಇದ್ದ. ಒಂದು ದಿವಸ ಆತ ಮನೆಯಲ್ಲಿ ಭಾರತದ ಭೂಪಟವನ್ನು ಇಟ್ಟುಕೊಂಡು ಎಲ್ಲ ಭಾರತವನ್ನು ಜೋಡಿಸ್ತಿದ್ದಂತ. ನೋಡ್ರಿ ಎಷ್ಟು ಚಂದ, ಅದೊಂದು ಸಾಂಕೇತಿಕ ದೃಷ್ಟಾಂತದ. ಕೇಳಿದ್ರೂ ಸಹಿತ ಮತ್ತೆ ಮತ್ತೆ ಅದನ್ನು ನೆನಪಿಟ್ಟುಕೊಳ್ಬೇಕು ಅಂಥ ದೃಷ್ಟಾಂತ ಅದು. ಭಾರತದ ಒಂದು ಭೂಪಟ, ನಕ್ಷೆ, ಮ್ಯಾಪ್ ಅದು, ಅದನ್ನೆಲ್ಲ ಜೋಡಿಸ್ತಿದ್ದ. ಅದು ಹರಿದಿತ್ತು, 30 ತುಂಡಾಗಿತ್ತು, ಅದನ್ನು ಜೋಡಿಸ್ತಿದ್ದ. ಎಲ್ಲಿ ಕಾಶ್ಮೀರ ಬರಬೇಕು, ಎಲ್ಲಿ ತಮಿಳುನಾಡು ಬರಬೇಕು, ಎಲ್ಲಿ ಗುಜರಾತ್ ಬರಬೇಕು, ಎಲ್ಲಿ ಒಡಿಸ್ಸಾ ಬರಬೇಕು, ಎಲ್ಲ ಜೋಡ್ಸಾಕತ್ತಿದ್ದ. ಅದು ಸ್ವಲ್ಪ ಸಮಯ ಹೆಚ್ಚು ತೆಗೆದುಕೊಂಡಿತ್ತು. ಆ ಬಳಿಕ ಜೋಡಿಸೋಣ ಅಂತ ಹಾಗೆ ಹತ್ರ ಟೇಬಲ್ ಮೇಲೆ ಇಟ್ಟಂತ. ಆ ಬಳಿಕ ಸ್ವಲ್ಪ ಸಮಯದ ನಂತರ ಒಬ್ಬ ಹುಡುಗಿದ್ದ, ಅವ್ರ ಮಗ, ಅವ ಅದನ್ನು ನೋಡ್ತಿದ್ದ.
ಅವ ತಂದೆ ಬಿಟ್ಟು ಹೋದ ಬಳಿಕ ಅವನ ಹುಡುಗೆಲ್ಲ ಜೋಡಿಸಿಟ್ಟದನ. ಇವು ಸ್ವಲ್ಪ ನಂತರ ಬಂದು ನೋಡಿದ ತಂದೆ, ಭಾಳ ಆಶ್ಚರ್ಯ ಆಯ್ತು ಇವನಿಗೆ. ಇವು ಸಣ್ಣ ಹುಡುಗ, ಇವನಿಗೆ ಭಾರತ ಅಂದ್ರೇ ಇನ್ನೂ ಏನು ಗೊತ್ತಿಲ್ಲ. ಆದರೆ ಈ ಭಾರತವನ್ನು ಎಲ್ಲಿ ಬಂಗಾಲ ಬರಬೇಕು, ಎಲ್ಲಿ ಮಧ್ಯಪ್ರದೇಶ ಬರಬೇಕು, ಎಲ್ಲಿ ಉತ್ತರ ಪ್ರದೇಶ ಬರಬೇಕು, ಎಲ್ಲವನ್ನು ಸರಿಯಾಗಿಯೇ ಜೋಡಿಸ್ಯಾನಲ್ಲ, ಹೆಂಗೆ ಜೋಡಿಸಿರ್ಬೇಕು ಅಂತ ಅವ ಅಂದ. ಅವಾಗ ಅವ ತಂದೆ ಕೇಳಿದ, ಈ ಭಾರತವನ್ನೆಲ್ಲ ಹೆಂಗೆ ನೀ ಜೋಡಿಸಿದಿ ಅಂತ. ಅವ ಹುಡುಗಂದ, ನನಗೇನು ಇದು ಭಾರತ ಅಂದರೆ ಏನು ಗೊತ್ತಿರಲಿಲ್ಲ. ಅದು ಪುಟ ಎಲ್ಲ ಹರಿದಿತ್ತಲ್ಲ, ಪಟ ಹರಿದಿತ್ತು. ಹರಿದ ಚಿತ್ರದೊಳಗೆ ಒಬ್ಬ ಮನುಷ್ಯ ಇದ್ದ. ಅವ ಮನುಷ್ಯನ ನೋಡಿದ್ದೆ. ಮನುಷ್ಯನ ತಲೆ ಎಲ್ಲಿ ಬರಬೇಕು, ಮನುಷ್ಯನ ಕೈಗಳೆಲ್ಲಿ ಬರಬೇಕು, ಮನುಷ್ಯನ ಕಾಲುಗಳೆಲ್ಲಿ ಬರಬೇಕು. ನಾನು ಮೇಲಿಂದ ಜೋಡಿಸಲಿಲ್ಲ. ಅವೇನು ಹಿಂದೆ ಮನುಷ್ಯ ಇದ್ದ, ಆ ಮನುಷ್ಯನನ್ನು ಜೋಡಿಸಿಬಿಟ್ಟೆ, ಭಾರತ ಎಲ್ಲ ಒಂದಾಯಿತು ಅಂತ. ಹಾಗೆ ನಮ್ಮದು ಈ ಸೀಮೆಗಳಿಂದ ಭಾರತ ಒಂದಾಗುವುದಿಲ್ಲ. ನಾವೆಲ್ಲರೂ ಭಾರತೀಯರು ಅಂಥೇಳಿ ಒಂದು ಭಾವ ಬಂತಂದ್ರೆ ಅವಾಗ ಭಾರತ ಒಂದು ಭಾರತ ಆಗೋದು. ಅಲ್ಲಿವರೆಗೆ ಒಂದಾಗುವುದಿಲ್ಲ. ಆದರೆ ಅದು ಬಹಳ ಕಷ್ಟದ ಕೆಲಸ. ಮನುಷ್ಯ ದೇಹದಲ್ಲೇ ಭೇದ ಮಾಡುವಂಥವ, ತನ್ನ ಶರೀರದಲ್ಲೇ ಭೇದ ಮಾಡುವಂಥವ, ಇನ್ನು ಎಲ್ಲ ವಿಶ್ವ ಎಲ್ಲ ನಂದು ಒಂದೈತಿ ಅಂತ ಯಾವಾಗ ಭಾವಿಸೋದು, ಯಾವಾಗ ಭಾವಿಸುವ, ಅದು ಯಾವಾಗ ಸಾಧ್ಯ ಆಗ್ತದಂದ್ರೆ ತಿಳಿದುಕೊಂಡಿರುವಂಥ ಮನುಷ್ಯನಿಗೆ ಮಾತ್ರ ಸಾಧ್ಯ. ಆತ ಮೇಲೆ ನೋಡುವುದಿಲ್ಲ. ಮೇಲೆ ಹಾಗೆ ಸುಮ್ಮನೆ ಇದು ವಸ್ತುಪ, ಇದು ಒಳಗಡೆ ಇರುವುದು ಮಾತ್ರ ಸತ್ಯ ವಸ್ತು. ಅದು ನಾವೆಲ್ಲರೂ ಒಂದೇ ಅಂತ ಭಾವಿಸ್ತಾ ನಾವಂತೀವಿ ಹೆಣ್ಣು ಮಗಳು ಗಂಡು ಮಗು. ಹೆಣ್ಣು ಮಗಳು ಬಹಳ ಕನಿಷ್ಠ, ಗಂಡು ಮಗು ಬಹಳ ಶ್ರೇಷ್ಠ. ಗಂಡು ಮಗು ಹುಟ್ಟಿತಂದ್ರೆ ಊರೆಲ್ಲ ಪೇಡೆ ಹಂಚ್ತಾನೆ. ಹೆಣ್ಣು ಮಗಳು ಹುಟ್ಟಿತಂದ್ರೆ ಯಾರಿಗೆ ಹೇಳುವುದಿಲ್ಲ. ಮತ್ತವರು ಹೆಣ್ಮಕ್ಳು ಇರಲಿಲ್ಲ ಅಂದರೆ ನಾವೆಲ್ಲರೂ ಬರ್ತಿದ್ವಿ. ಒಂದು ವೇಳೆ ಹೆಣ್ಮಕ್ಳೇ ಎಲ್ಲರೂ ಅಪವಿತ್ರ ಅಂತ ಭಾವಿಸಿದ್ರೆ ಆ ಹೆಣ್ಮಕ್ಳಿಂದ ಹುಟ್ಟುವಂಥ ಮನುಷ್ಯ ಹೆಂಗೆ ಪವಿತ್ರ ಆಗ್ಲಿಕ್ಕೆ ಸಾಧ್ಯ? ಅದು ಹೆಣ್ಣು ಮಕ್ಕಳು ಕನಿಷ್ಠ, ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಅನ್ನುವ ಭೇದ ನಾವು ಮಾಡಿದ್ವಿ. ಜೀವಕ್ಕೇನು ಭೇದ ಇಲ್ಲಲ್ಲ. ಹೆಣ್ಣು ಮಕ್ಕಳಲ್ಲಿರುವಂಥ ಜೀವಾತ್ಮ ಏನು ಬೇರೆ ಅದ ಏನು? ಪುರುಷರಲ್ಲಿರುವಂಥ ಜೀವಾತ್ಮ ಏನು ಬೇರೆ ಅದ ಏನು? ಶರೀರದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಇರಬಹುದು, ಶಕ್ತಿ ಹೆಚ್ಚು ಕಡಿಮೆ ಇರಬಹುದು, ಭಾವನೆಗಳಲ್ಲಿನೂ ಸ್ವಲ್ಪ ಹೆಚ್ಚು ಕಡಿಮೆ ಇರಬಹುದು. ಆದರೆ ಒಳಗಡೆ ಇರುವಂಥ ಆತ್ಮ ಅದಲ್ಲ. ಅದೇನಾದರೂ ಅಪವಿತ್ರ ಆಗ್ತದೇನೋ, ಅದೇನಾದರೂ ಹೆಚ್ಚು ಕಡಿಮೆ ಆಗ್ತದೇನೋ, ಆ ದೃಷ್ಟಿಕೋನದಿಂದ ನೋಡಬೇಕು. ಹಾಗೆ ಜ್ಞಾನವನ್ನು ಪಡೆದಿರುವಂಥ ಮನುಷ್ಯ ಏನಾಗ್ತಾನು ಅಂತಂದ್ರೆ ಆತ ದ್ವೇಷವನ್ನು ಬಿಡ್ತಾನು. ಯಾರನ್ನೂ ದ್ವೇಷಿಸುವುದಿಲ್ಲ, ಯಾವುದನ್ನೂ ದ್ವೇಷಿಸುವುದಿಲ್ಲ. ಎಲ್ಲರಲ್ಲಿಯೂ ದೈವತ್ವವನ್ನು ಕಾಣ್ತಾನೆ ಮತ್ತು ತನ್ನಲ್ಲೇ ಎಲ್ಲರನ್ನ ಕಾಣ್ತಾನೆ. ಇದು ಒಂದು ಸೂತ್ರ, ಇದೊಂದು ಮಂತ್ರ. ಇದು ನಾವು ಜ್ಞಾನ ಆಗೈತಿ ಅಂದ್ವಿ ಅಂದರೆ ಭೇದ ಇರಬಾರ್ದಲ್ಲಿ. ನಮ್ಮಲ್ಲಿ ಇನ್ನೂ ಭೇದ ಐತಿ ಅಂದ್ರೆ ಜ್ಞಾನ ಆಗಿಲ್ಲ ಅಂತದ್ರ ಅರ್ಥ. ವ್ಯಾವಹಾರಿಕವಾಗಿ ಸ್ವಲ್ಪ ಮಾಡೋಣ. ವ್ಯಾವಹಾರಿಕವಾಗಿ ತೆಗೆದುಕೊಳ್ಳುವಾಗ ಏನು ಪದ್ಧತಿ ಅದ ಅದೊಂದಿಷ್ಟು ಇರಲಿ, ಅದರ ಒಳಗೆ ಗೊತ್ತಿರಬೇಕು. ನಾವು ಎಲ್ಲರೂ ಒಂದು ಅನ್ನುವಂಥ ಭಾವ ಇರಬೇಕು. ಆಗ ಜ್ಞಾನವನ್ನು ಪಡೆದಿರುವಂಥ ಮನುಷ್ಯ ದ್ವೇಷರಹಿತನಾಗಿ ಜೀವನವನ್ನು ಸಾಗಿಸ್ತಾನುವಂತ ಅವರು ಋಷಿಗಳು ಹೇಳಿದರು. ಎಷ್ಟು ಚಂದ ಅದ ನೋಡ್ರಿ ಅದು. ಆ ಜ್ಞಾನವನ್ನು ಪಡೆದಂತಂದ್ರೆ ಮನುಷ್ಯ ಅವಾಗ ಯಾವುದೂ ಇಲ್ಲ, ಏನು ದ್ವೇಷ ತಿರಸ್ಕಾರ ಯಾವುದೂ ಇಲ್ಲದಲ್ಲ, ಶಾಂತವಾದ ಜೀವನವನ್ನು ಸಾಗಿಸ್ತಾನೆ. ಶಂಕರಾಚಾರ್ಯರ ಜೀವನದಲ್ಲಿ ಒಂದು ಪ್ರಸಂಗ ನಡೀತು. ಅದು ಬಹಳ ಅದ್ಭುತ ಪ್ರಸಂಗ. ಶಂಕರಾಚಾರ್ಯರಿಗೆ ಜ್ಞಾನೋದಯ ಮಾಡಿಸಿದಂಥ ಒಂದು ಘಟನೆ ನಡೀತು. ಅವರು ಕಾಶಿಯಲ್ಲಿದ್ದಾಗ ಗಂಗಾ ನದಿಯಿಂದ ಸ್ನಾನ ಮಾಡಿ ಬರ್ತಿದ್ರು. ಎದುರಿಗೆ ಒಬ್ಬ ವ್ಯಕ್ತಿ ಬರ್ತಿದ್ದ. ಆತ ಯಾರು ಅಂದ್ರೆ ಚಾಂಡಾಲ, ಅತಿ ಹಿಂದುಳಿದಂಥವ ಅಂತ ನಾವು ಯಾರು ಭಾವಿಸ್ತಿದ್ರು ಅವಾಗ, ಅಂಥ ಒಬ್ಬ ಮನುಷ್ಯ. ಇವರು ಆತನನ್ನು ನೋಡಿದ ತಕ್ಷಣ ನೀನು ದಾರಿ ಬಿಡು, ದಾರಿ ಸರಿ, ದೂರ ಸರಿ ಅಂತಂತಾರ. ಆ ಚಾಂಡಾಲ ಅವನು ಸಾಮಾನ್ಯ ಇರಲಿಲ್ಲ. ಆತ ಈ ಶಂಕರಾಚಾರ್ಯರ ಉಪದೇಶವನ್ನೆಲ್ಲ ಕೇಳಿದ್ದ. ಏನು ಇವ್ರದ್ದು ಉಪದೇಶ?
ಇವರು ಅದ್ವೈತ ಸಿದ್ಧಾಂತವನ್ನು ಕೊಟ್ಟರು. ಅದ್ವೈತ ಏನು ಹೇಳ್ತದ? ಇಡೀ ಜಗತ್ತೆಲ್ಲ ಒಂದೇ ವಸ್ತು ಇರುವುದು. ನಾವು ಸತ್ಯದ ದೃಷ್ಟಿಯಿಂದ ನೋಡಿದೀವಿ ಅಂದ್ರೆ ಇದೆಲ್ಲ ಬ್ರಹ್ಮಮಯ, ಇಲ್ಲಿ ಬೇರೆ ಅನ್ನೋದು ಇಲ್ವೇ ಇಲ್ಲ, ಸತ್ಯ ಇದು. ಏಕಂ ಏವ ಅದ್ವಿತೀಯ ಬ್ರಹ್ಮ. ಸತ್ಯ ವಸ್ತುವಿಂದ ಎಲ್ಲ ರೂಪಗಳಂತ ಏನು ಹೇಳಿದ್ರು, ಭೇದ ಅನ್ನೋದನ್ನೇ ಇಲ್ಲ ಈ ಜಗತ್ತಿನಾಗ. ಭೇದ ಇರುವುದು ಅದು ವ್ಯಾವಹಾರಿಕಕ್ಕಾಗಿ, ಮ್ಯಾಲ ನೋಟಕ್ಕಾಗಿ ಅಷ್ಟೇ ಭೇದ. ಇದನ್ನೆಲ್ಲ ಅವರು ಜೀವನದ ತುಂಬ ಉಪದೇಶ ಮಾಡಿದ್ರು. ಆದರೆ ಈಗ ಚಾಂಡಾಲ ಬಂದ ತಕ್ಷಣ ದೂರ ಸರಿ ಅಂತ ಹೇಳಿದರು. ಆವಾಗ ಅವನು ಚಾಂಡಾಲ ಏನು ಕೇಳಿದಂತ, ಏನು ನಾನು ದೇಹದಿಂದ ದೂರ ಸರಿಬೇಕು, ಏನು ಆತ್ಮದಿಂದ ದೂರ ಸರಿಬೇಕು ಅಂತವ. ದೇಹ ಅಂತೂ ಅದು ಏನೂ ಅಲ್ಲ, ಹೊಲಸಿರಬಹುದು ನನ್ನ ದೇಹ. ನನ್ನ ದೇಹ ಅಪವಿತ್ರ ಇರಬಹುದು, ಮಲಿನ ಇರಬಹುದು. ಆದರೆ ನೀವು ಯಾವ ಆತ್ಮ ತತ್ವವನ್ನು ಬೋಧಿಸಿದಿರಿ, ಆ ಆತ್ಮಕ್ಕೇನಾದರೂ ಮಾಲಿನ್ಯ ಅದ ಏನು? ಆ ಆತ್ಮ ಅಪವಿತ್ರ ಆಗಲಿಕ್ಕೆ ಸಾಧ್ಯ ಅದ ಏನು? ಅವಾಗ ಇವ್ರಿಗೆ ಶಂಕರಾಚಾರ್ಯಗೆ ಆತನ ಮಾತು ಕೇಳಿ ಬಹಳ ಆಶ್ಚರ್ಯ ಆಯಿತು. ಅವರು ಅಲ್ಲೇ ಒಂದು ಮನೀಷ ಪಂಚಕ ಅಂತ ಒಂದು ಸ್ತೋತ್ರವನ್ನು ಬರೀತಾರೆ. ಆ ಮನೀಷ ಪಂಚಕ ಸ್ತೋತ್ರದಲ್ಲಿ ಏನು ಹೇಳ್ತಾರೋ ಅಂದರೆ, ಅವ್ರು ನೋಡ್ರಿ ಎಷ್ಟು ಚಂದ ಹೇಳ್ತಾರೆ. ಚಾಂಡಾಲೋ ಅಸ್ತಿ, ಚಾಂಡಾಲೋ ಅಸ್ತಿ, ದ್ವಿಜೋ ಅಸ್ತಿ. ಚಾಂಡಾಲ್ ಇರಬಹುದು, ಬ್ರಾಹ್ಮಣ ಇರಬಹುದು, ಆದರೆ ಯಾವ ಮನುಷ್ಯ ಜ್ಞಾನವನ್ನು ಪಡೆದಾನ ಮತ್ತು ಯಾರು ನನ್ನ ಕಣ್ಣು ತೆರೆಸಿದ್ರಲ್ಲ ಅವನೇ ಗುರೋರಸ್ತಿ, ನನ್ನ ಗುರು ಮಮ ಗುರು ಅಂತ ಅವ್ರು ಹೇಳಿದರು. ನೋಡ್ರಿ ಅವ್ರದ್ದು ಎಷ್ಟು ದೊಡ್ಡ ಮನಸ್ಸಿರಬೇಕು. ನಾನು ಒಂದು ಕ್ಷಣ ಇದು ನನಗೆ ಮರೆವಾದಂಗಾಯಿತು, ನೀನು ಅದನ್ನು ನೆನಪಿಸಿ ಕೊಟ್ಟು ನಾನು ಬ್ರಹ್ಮ ತತ್ವವನ್ನು ಉಪದೇಶಿಸಿದೆ, ಅದ್ವೈತವನ್ನು ಸಾರಿದೆ ಜಗತ್ತಿನ ತುಂಬ, ಇಡೀ ಜಗತ್ತೆಲ್ಲ ಒಂದೇ ಅಂತ ಹೇಳಿದೆ, ಕಾಣುವುದೆಲ್ಲ ಯಾವುದು ಭೇದ ಅಂತತ್ತೋ ಅದು ಸುಳ್ಳ ಅಂತ ನಾನು ಉಪದೇಶ ಮಾಡಿದೆ. ಆದರೆ ಇವತ್ತು ಬರೀ ಈ ಶರೀರ ನಿಂದು ಬೇರೆ ನಂದು ಬೇರೆ ಅಂತ ಇಷ್ಟೇ ನಾನು ಭಾವಿಸಿದೆ. ಇದು ಭಾಳ ದೊಡ್ಡ ದೋಷ ಆಯಿತು. ಆದ್ದರಿಂದ ನೀನು ಚಾಂಡಾಲಿರಬಹುದು, ನೀನು ಜ್ಞಾನವನ್ನು ಪಡೆದಿರುವುದರಿಂದ ನನ್ನ ಗುರು ಅಂತ ಶಂಕರಾಚಾರ್ಯರು ಹೇಳ್ತಾರೆ. ನೋಡ್ರಿ ಹೇಗಿರ್ಬೇಕು. ಆದ್ದರಿಂದ ದ್ವೇಷ ಅನ್ನೋದು ಆ ಜ್ಞಾನಿ ಮನುಷ್ಯನಲ್ಲಿ ಇರುವುದಿಲ್ಲ. ದ್ವೇಷ ಅನ್ನೋದು ಇರುವುದಿಲ್ಲ, ತಿರಸ್ಕಾರ ಅನ್ನೋದು ಇರುವುದಿಲ್ಲ. ಯಾಕಂದರೆ ಆತ ಸತ್ಯವನ್ನು ತಿಳಿದಿರ್ತಾನೆ, ಸತ್ಯವನ್ನು ಅರಿತುಕೊಂಡಿರ್ತಾನೆ. ಎಲ್ಲಿವರೆಗೆ ಈ ದ್ವೇಷ ಹೋಗುವುದಿಲ್ಲ ಅಲ್ಲಿವರೆಗೆ ನಾವು ಜಗತ್ತನ್ನು ಶಾಂತಗೊಳಿಸಲಿಕ್ಕೆ ಆಗುವುದಿಲ್ಲ. ಎಲ್ಲರೂ ಈಗ ನೋಡ್ತೀವಲ್ಲ, ನಾವು ಕೇಳ್ತೀವಲ್ಲ, ಯುದ್ಧಗಳು ನಡೆದಾವ ಜಗತ್ತಿನಲ್ಲಿ. 6 ತಿಂಗಳು ವರ್ಷಗಳಿಂದ ನಡೆದಾವಲ್ಲ ಯುದ್ಧಗಳು. ಅವೆಲ್ಲ ಎದಕ್ಕೆ ಅಂತಂದರೆ ಈ ದ್ವೇಷಕ್ಕಾಗಿಯೇ, ಈ ಭೇದಕ್ಕಾಗಿಯೇ ಯುದ್ಧಗಳು ನಡೆಯೋದು. ಜಪಾನದಲ್ಲಿ ಒಂದು ಘಟನೆ ನಡೆಯಿತು. ಜಪಾನಕ್ಕೆ ಇಲ್ಲಿಯೇ ಒಬ್ಬ ಮನುಷ್ಯ ಪ್ರವಾಸಕ್ಕೆ ಹೋಗಿದ್ದ. ಅಲ್ಲೆಲ್ಲ ಜಪಾನದಲ್ಲಿ ತಿರುಗಾಡಿ ನೋಡ್ತಿದ್ದ. ಒಂದು ಗಾರ್ಡನ್ ಕಾತ ಒಂದು ದಿವಸ ನೋಡಲಿಕ್ಕೆ ಹೋದ. ಅದೊಂದು ಸುಂದರವಾದಂಥ ಗಾರ್ಡನ್ನ. ಆ ಗಾರ್ಡನ್ದಲ್ಲಿ ಈತ ಕುಳಿತುಕೊಂಡಿದ್ದ, ಅದನ್ನೆಲ್ಲ ನೋಡ್ತಿದ್ದ. ಹಾಗೇ ಅಲ್ಲೊಂದು 2 ಜನ ದಂಪತಿಗಳು ಬಂದಿದ್ದರು. ಅವರು ಗಾರ್ಡನ್ ನೋಡ್ಲಿಕ್ಕೆ ಬಂದಿದ್ದರು. ಅವರು ಜಪಾನದವರು. ಅವ್ರಿಗೊಂದು ಸಣ್ಣ ಮಗು ಇತ್ತು, ಅದು ಆಡ್ತಾ ಇತ್ತು. ಈತ ಏನು ಭಾರತೀಯ ಹೋಗಿದ್ದಲ್ಲ, ಈತ ಒಂದು ವಸ್ತುವನ್ನು ತೆಗೆದುಕೊಂಡಿದ್ದ. ಅದು ಎಂಥದ್ದು ಅಂದರೆ ಹೀಗೆ ಗಾಳಿಯಲ್ಲಿ ಹಾರಿಸುವಂಥದ್ದು. ಅದನ್ನು ಚಾರ್ಜ್ ಮಾಡಿ ಹೀಗೆ ಗಾಳಿಯಲ್ಲಿ ಹಾರಿಸುವವ ನೋಡಿ ಸಂತೋಷ ಪಡ್ತಿದ್ದ. ಆವಾಗ ಹೀಗೆ ಅದನ್ನು ಹಾರಿಸಿದ. ಅದು ತಪ್ಪಿ ಹೋಗಿ ಅಲ್ಲೇನೋ ಒಂದು ಜಪಾನದ ಪರಿವಾರ ಇತ್ತು, ಒಂದು ಸಣ್ಣ ಮಗು ಇತ್ತು, ಅವನ ತಲೆಗೆ ಹೋಗಿ ಬಡಿತು. ಸ್ವಲ್ಪ ಗಾಯ ಆಯಿತು. ಆದರೆ ಅವರು ಆ ಹುಡುಗನ ತಾಯಿ ತಂದೆಗಳಿದ್ರಲ್ಲ, ಅವರು ಏನೂ ಮಾಡಲಿಲ್ಲ ಇವನಿಗೆ. ಅವನಿಗೆ ಜಪಾನಿ ಬರ್ತಿರಲಿಲ್ಲ ಮತ್ತು ಅವರಿಗೂ ಸಹಿತ ಇಂಗ್ಲೀಷ್ ಬರ್ತಿರಲಿಲ್ಲ. ಆದರೆ ಯಾವುದೇ ಪ್ರತಿಕ್ರಿಯೆಯನ್ನು ಮಾಡಲಿಲ್ಲ.
ಈತ ಏನು ತಿಳ್ಕೊಂಡಿದ್ದ ಅಂದರೆ ಇನ್ನು ಇವರು ನನ್ನ ಬಿಡುವುದಿಲ್ಲ, ಮಂಗಳಾರತಿ ಮಾಡೇ ಕಳಿಸ್ತಾರ ಅಂತ ಇಟ್ಕೊಂಡಿದ್ದ. ಅದು ತಪ್ಪಿ ಹೋಗಿ ಬಡ್ದದ. ಅವ್ರಿಗೆ ಏನರ ಕೇಳೋಣ ಅಂತಾನೆ ಇವನಿಗೆ ಜಪಾನಿ ಬರೋದಿಲ್ಲ, ಅವ್ರಿಗೆ ಇಂಗ್ಲೀಷ್ ಬರೋದಿಲ್ಲ. ಆದರೂ ಸುಮ್ಮನೆ ಕುಳಿತ ಏನಂತಾರೆ ಅನ್ಲಿ ಅಂಥೇಳಿ. ಅವರು ಯಾವುದೇ ಪ್ರತಿಕ್ರಿಯೆಯನ್ನು ಮಾಡಲಿಲ್ಲ. ಆಯಿತು ಅಂಥೇಳಿ ಆ ಹುಡುಗನ ಕರ್ಕೊಂಡು ಹೋದರು. ಇವನಿಗೆ ಭಾಳ ಆಶ್ಚರ್ಯ ಆಯಿತು. ಏನಿದು ಪದ್ಧತಿ? ನಮ್ಮ ದೇಶದಲ್ಲಿ ಆದ್ರೆ ಯಾರಿಗಾರೆ ಸರಿದು ಕೂಡ ಅಂದರೆ ಬಿಡುದಿಲ್ಲ ಅವರು. ಇವನಿಗೆ ಹೀಗಿಷ್ಟು ಬಡಿದ್ರೂ ಸಹಿತ ಅವ್ರು ಏನೂ ಅಂತ ಇಲ್ಲಲ್ಲ, ಏನಿದು ಅಂತಂದ. ಎಲ್ಲಿ ಇಳ್ಕೊಂಡಿದ್ದ ಹೋಟೆಲ್ಕ್ಕೆ ಹೋದ. ಅಲ್ಲಿ ಕೇಳಿದ, ಅಲ್ಲಿರುವಂಥ ಜಪಾನಿ ವ್ಯಕ್ತಿಗಳಿಗೆ ಯಾರಿಗೆ ಇಂಗ್ಲೀಷ್ ಬರ್ತಿತ್ತು ಅವರಿಗೆ ಕೇಳಿದ. ಹೀಗೊಂದು ಇವತ್ತು ಘಟನೆ ನಡೀತು. ಅವರಿಗೆ ಸಿಟ್ಟ ಬರಲಿಲ್ಲ, ನನಗೇನು ಅವರು ಬೈಲಿಲ್ಲ ಕೂಡ. ಯಾಕೆ ಹೀಗ ಏನು, ಎಲ್ಲರೂ ಜಪಾನಿಗಳು ಹೀಗೆ ಏನು ಅಂತಂದ. ಅವಾಗ ಅವ ಹೋಟೆಲ್ದಲ್ಲಿರುವಂಥ ವ್ಯಕ್ತಿ ಇವನಿಗೆ ಹೇಳಿದ, ಅವರಿಬ್ಬರು ದಂಪತಿಗಳಿದ್ರಲ್ಲ, ಎಷ್ಟು ವಯಸ್ಸಿನವರಿದ್ದರು ಅಂತಂದ. ಏನಿಲ್ಲ, ಅವರು 20-25 ವರ್ಷನವ್ರು ಇದ್ದರು. ಅವ್ರಿಗೊಂದು ಸಣ್ಣ ಮಗು ಇತ್ತು. ಅವಾಗ ಅವ ಜಪಾನದ ಹೋಟೆಲ್ದಲ್ಲಿ ಇದ್ದವ ಹೇಳಿದ, ಅದಕ್ಕೆ ನೀನು ಬಿಟ್ಟಾರ ಅವ್ರು 25 ವರ್ಷದವ್ರು ಅದಾರಂತೆ, ನೀನು ಬಿಟ್ಟಾರ. ಒಂದು ವೇಳೆ ಅವ್ರಿಗೆ 60-70 ವರ್ಷ ಆಗಿತ್ತಂದ್ರೆ ನೀನು ಬಿಡ್ತಿದ್ದಿಲ್ಲ, ನಿನ್ನ ಜೋಡಿ ಜಗಳ ಮಾಡ್ತಿದ್ರು ಅಂತ. ಇವನಿಗೆ ಮತ್ತೆ ಆಶ್ಚರ್ಯ. ಅಲ್ಲ, ಸಣ್ಣವ್ರೆ ಇನ್ನೂ ಜಗಳ ತೆಗಿತಾರೆ, ದೊಡ್ಡವ್ರು ಇರಲಿ ಅಂತ ಬಿಡ್ಬೋದು, ಸಣ್ಣವ್ರು ಹೆಂಗೆ ಜಗಳ ತೆಗಿತಾರ ಅಂತೀವ. ಅವಾಗ ಅವ ಹೋಟೆಲ್ದವ ಹೇಳಿದ, ಎದಕ್ಕೆ ಅಂತಂದ್ರೆ ಯಾರ್ಯಾರು ನಮ್ಮ ದೇಶದಲ್ಲಿ ಸಣ್ಣವ್ರು ಅದಾರಲ್ಲ, ಈಗ 20-25 ವರ್ಷದವರು, ಅವರೆಲ್ಲರೂ 1945 ನಂತರದಲ್ಲಿ ಹುಟ್ಟಿದವರು. 1945 ನಂತರ ನಮ್ಮ ದೇಶದಲ್ಲಿ ಯಾರ್ಯಾರು ಹುಟ್ಟ್ಯಾರ ಅವ್ರಿಗೆ ಸಿಟ್ಟು ಕಡಿಮೆ. ಯಾಕೆ ಅಂತಂದ್ರೆ 1945ರಾಗ ಅಮೇರಿಕಾದವರು ಹಿರೋಶಿಮಾ ನಾಗಾಸಾಕಿ ಮೇಲೆ ಬಾಂಬ್ ಹಾಕಿದ್ರು. ಲಕ್ಷಾಂತರ ಜನ ಸತ್ತರು ಏಕಕಾಲಕ್ಕನೆ. ಅದನ್ನೆಲ್ಲ ಘಟನೆಯನ್ನು ಈಗಲೂ ಅವರು ಹಾಗೇ ಇಟ್ಟಾರ. ಎಂದವರು ಬಾಂಬ್ ಹಾಕಿದ್ರು ಅಮೇರಿಕಾದವರು, ಅಂದಿನಿಂದ ಜಪಾನದ ಎಲ್ಲ ಶಾಲೆಗಳಲ್ಲಿ ಒಂದು ಉಪದೇಶವನ್ನು ಮಾಡ್ತಾರ. ಏನು ಅಂದರೆ, ಮನುಷ್ಯ ಹಿಂಸೆಗೆ ತೊಡಗಿದ ಅಂದರೆ, ಮನುಷ್ಯ ದ್ವೇಷವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ ಅಂದರೆ, ದ್ವೇಷಿ ಆದ ಅಂದರೆ ಹೀಗೆ ಅನಾಹುತ ಆಗ್ತೈತಿ ಅಂಥೇಳಿ ಎಲ್ಲರಿಗೂ ಉಪದೇಶ ಮಾಡ್ತಾರೆ. ಯಾರೂ ದ್ವೇಷವನ್ನು ಇಟ್ಕೊಳ್ಬಾರ್ದು ಅಂತ ಉಪದೇಶ ಮಾಡ್ತಾರೆ. ಆ ಉಪದೇಶವನ್ನೆಲ್ಲ ಕೇಳಿ 1945 ನಂತರ ಹುಟ್ಟು ಎಲ್ಲ ಮಕ್ಕಳಲ್ಲಿ ಸಿಟ್ಟು ಸ್ವಲ್ಪ ಕಡಿಮೆ ಇರ್ತದೆ, ದ್ವೇಷ ಕಡಿಮೆ ಇರ್ತದೆ. ಅದೇ ಅಣುಬಾಂಬ್ ಹಾಕೋಕ್ಕಿಂತ ಮೊದಲು ಏನೇನು ಹುಟ್ಟ್ಯಾರಲ್ಲ 1945ಕ್ಕಿಂತ ಮೊದಲು, ಅವರು ನಿನ್ನಂಗೆನೇ ಇರುವುದು. ಅವರು ಎಲ್ಲ ಹಿಟ್ಲರ್ನ ವಂಶಸ್ಥರಿ. ಅವರೇನು ಬಿಡಬೇಕು ಅಂತನೂ ಅವರಲ್ಲ, ಬಿಡಬೇಡ ಅಂತ ಹೇಳುವವರೇ ಇದಾರ. ನೋಡ್ರಿ, ಹಾಗೆ ಅವರು ಏನು ಹೇಳುವುದು ಅಂದರೆ, ಈ ದ್ವೇಷಕ್ಕೆ ಅಂತ್ಯ ಇಲ್ಲ. ನಾವು ತಿರಸ್ಕಾರ ಮಾಡಿ ನಮಗೆ ಯಾವುದು ಆಗಿ ಬರುವುದಿಲ್ಲ ಅದನ್ನು ನಾಶಗೊಳಿಸಿದ ಬಳಿಕೆ ನಾವು ಆರಾಮಿರ್ತೀವಿ ಅಂದರೆ ಈ ಜಗತ್ತಿನಾಗ ಎಂದೂ ಸಾಧ್ಯ ಇಲ್ಲ. ನಮಗೆ ಆಗಲಾರ್ದಂಥ ಅನೇಕ ಪ್ರಸಂಗಗಳು, ಅನೇಕ ಅಂಶಗಳು ಈ ಜಗತ್ತಿನಲ್ಲಿ ಇದ್ದೇ ಇರ್ತಾವೆ. ಎಲ್ಲವನ್ನ ನಮ್ಮ ಇಚ್ಛೆ ಪ್ರಕಾರನೇ ಜಗತ್ತಿನಲ್ಲಿ ನಡೆಸಲಿಕ್ಕಾಗ್ತದೇನು? ಆದ್ದರಿಂದ ನಾವೇ ಸ್ವಲ್ಪ ಹೊಂದಾಣಿಕೆ ಮಾಡಿಕೊಳ್ಬೇಕು. ಎಲ್ಲರನ್ನ ದ್ವೇಷಿಸುವುದಲ್ಲ. ಎಲ್ಲ ಇರುವುದೇ ಈ ಜಗತ್ತಿದು ದೇವನ ಸೃಷ್ಟಿ, ವೈವಿಧ್ಯಮಯ ಇದು ಜಗತ್ತು. ಇಲ್ಲಿ ಕೆಂಪ ಬಣ್ಣ, ನೀಲಿ ಬಣ್ಣ, ಹಸಿರು ಬಣ್ಣ, ಹಳದಿ ಬಣ್ಣ, ಎಲ್ಲ ಬಣ್ಣಗಳಿರುವುದೇ. ನಾವಂತೂ ಈ ಬಣ್ಣ ನಮಗೆ ಆಗಿ ಬರುವುದಿಲ್ಲ, ಈ ಬಣ್ಣ ನಮಗೆ ಹಿಡಿಸ್ತದ. ಆಯಿತು, ಅದು ನಿನಗೆ ಬಣ್ಣ ಯಾವುದು ಹಿಡಿಸ್ತದಲ್ಲ ಅದು ಹಿಡಿಸ್ತದ, ಚಲೋ ಆಯ್ತು ಅಂತ ಅನ್ನು. ಇನ್ನೊಂದು ಬಣ್ಣನ್ನು ದ್ವೇಷ ಮಾಡಬೇಡ, ಇನ್ನೊಂದು ಬಣ್ಣವನ್ನು ತಿರಸ್ಕಾರ ಮಾಡೋದು ಬೇಡ. ಆಯಿತು, ಅದು ಅವ್ರಿಗೆ ಹಿಡಿಸ್ತದ, ಇದು ನಮಗೆ ಹಿಡಿಸ್ತದ ಅಂತ ಹೇಳೋಣ. ಆದರೆ ಈಗ ಮನುಷ್ಯ ಹಾಗೆ ಮಾಡೋದಿಲ್ಲ. ಈ ಬಣ್ಣ ಅವನಿಗೆ, ಆ ಬಣ್ಣ ಎಲ್ಲರ ಕಂಡಿತ್ತಂದ್ರೆ ಇವನಿಗೆ ತಾಪ ಆಗಕ್ಕೆ ತಾಪ ಹೆಚ್ಚಾಗ್ತದೆ. ಆ ಬಣ್ಣ ಏನು ಮಾಡ್ಬೇಕು ಪಾಪ? ಅವು 7 ಬಣ್ಣಗಳು ಎಲ್ಲ ಇರುವೆ ಅವು. ನಿನಗದು ಬಣ್ಣ ಬೇಡಾಗಿತ್ತಂದ್ರೆ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ನೋಡೋದು ಬಿಡು. ಆದರೆ ಆ ಬಣ್ಣವನ್ನು ತೆಗಿಲಿಕ್ಕೆ ಆಗೋದಿಲ್ಲ.
ಆಗ ಮನುಷ್ಯ ಸ್ವಲ್ಪ ತಿಳ್ಕೊಳ್ಬೇಕು, ಜ್ಞಾನವನ್ನು ಪಡೆದುಕೊಳ್ಬೇಕು ಅಂತ. ನೋಡ್ರಿ ಅದು ಎಷ್ಟು ಚಂದ ಅವರು ಜಪಾನದವ್ರು ಮಾಡಿದಾರೆ. ಆ ಉಪದೇಶವನ್ನು ಅವ್ರು ಹೇಳ್ತಾರೆ. ನಾವು ನಮ್ಮ ಋಷಿಗಳೆಲ್ಲ, ಹಿಂದಿನ ಋಷಿಗಳೆಲ್ಲ ಹಾಗೆ ಹೇಳ್ಕೊಂತ ಬಂದೀವಿ. ಸರ್ವೇ ಜನಾ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಾ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್ ಅಂತ ಹೇಳಿದೆ. ಎಲ್ಲರಿಗೂ ಸುಖವಾಗಲಿ, ಯಾರಿಗೂ ನೋವು ಆಗೋದು ಬೇಡ, ಯಾರಿಗೂ ದುಃಖ ಆಗೋದು ಬೇಡ ಅಂತ ನಾವು ಪ್ರಾರ್ಥನೆ ಮಾಡುವವರು. ಹಾಗೇ ನಮ್ಮ ಋಷಿಗಳ ಜೀವನ ಇರುವುದು. ಭಾರತೀಯರಂದ್ರೇ ಹಾಗಿರುವುದು. ಭಾರತೀಯರು ಯಾರನ್ನೂ ದ್ವೇಷಿಸುವುದಿಲ್ಲ. ಅವರು ಎಲ್ಲರನ್ನ ಸ್ವೀಕರಿಸ್ತಾರೆ, ಎಲ್ಲರನ್ನ ಪುರಸ್ಕರಿಸ್ತಾರೆ. ಎಲ್ಲರಿಗೂ ಅವಕಾಶ ಕೊಟ್ಟಿರುವಂಥ ದೇಶ ಇದು ಭಾರತ. ಹಾಗೆ ಮನುಷ್ಯ ಬದುಕಬೇಕು. ಇದಕ್ಕೆಲ್ಲ ನಮ್ಮ ಅಡಿಪಾಯ ಯಾವುದು ಅಂದರೆ, ಭಾರತೀಯರಲ್ಲಿ ಏನೊಂದು ಅಧ್ಯಾತ್ಮ ಬಂತು, ಆ ಅಧ್ಯಾತ್ಮನೇ ಇದಕ್ಕೆ ಒಂದು ಅಡಿಪಾಯ. ಜ್ಞಾನವನ್ನು ಪಡೆದಿರುವಂಥ ಮನುಷ್ಯ ಯಾವುದನ್ನು ಆತ ದ್ವೇಷಿಸುವುದಿಲ್ಲ. ಎಲ್ಲರಲ್ಲಿನೂ ಆತ್ಮವನ್ನೇ ಕಾಣ್ತಾನ ಮತ್ತು ತನ್ನಲ್ಲೇನೇ ಎಲ್ಲರನ್ನ ಕಾಣ್ತಾನೋ ಅಂತ ಈ ಭಾವ ಬಂತು ಅಂದರೆ ಎಷ್ಟು ಎತ್ತರಕ್ಕೆ ಹೋಗ್ತಾನೆ ಮನುಷ್ಯ, ಎಷ್ಟು ನಿಶ್ಚಿಂತ ಇರಲಿಕ್ಕೆ ಸಾಧ್ಯ ಅದ. ನಾವೀಗೆಲ್ಲರೂ ಕುಳಿತುಕೊಂಡಾಗ ನಾವೆಲ್ಲರೂ ಒಂದೇ ಅಂದೀವಿ ಅಂದರೆ ಎಷ್ಟು ಶಾಂತಿ ಇರ್ತದೆ. ನಾವು ಬೇರೆ, ಅವ್ರು ಬೇರೆ, ಇವ್ರು ಬೇರೆ ಅಂದೀವಿ ಅಂದರೆ ಒಳಗಲ್ಲಿ ತಾಪ ಶುರು ಆಗ್ತದೆ. ನಾವೆಲ್ಲರೂ ಒಂದೇ, ಇದು ಒಂದೇ ಇದೆ. ಭಾಳ ಸಣ್ಣ ಸೂತ್ರ ಅದ, ಸಮಾಧಾನದ ಸೂತ್ರ ಇದು. ನಾವೆಲ್ಲರೂ ಬೇರೆ ಬೇರೆ, ನಮಗೆ ಯಾರಿಗೂ ಆಗಿ ಬರೋದಿಲ್ಲ, ನಾವು ಶ್ರೇಷ್ಠ, ನಾವು ಕನಿಷ್ಠ ಅಂತ ಭಾವಿಸಿದ್ವಿ ಅಂದರೆ ಅಲ್ಲೇ ಶುರು ಆಯಿತು, ಅಲ್ಲೇ ಹೋರಾಟನ ಶುರು ಆಯಿತು. ಅದಕ್ಕಾಗಿ ಶಾಂತಿಯ ಜೀವನವನ್ನು ನಾವು ಸಾಗಿಸಬೇಕಾಗಿತ್ತು ಅಂದರೆ, ಸಮಾಧಾನದ ಜೀವನವನ್ನು ಮನುಷ್ಯ ಸಾಗಿಸುವಂಥ ಇಚ್ಛೆಯನ್ನು ಆತ ಪಡಬೇಕಂತ ಹೊಂದುತ್ತಿದ್ದ ಅಂತಂದರೆ ಈ ಜ್ಞಾನವನ್ನು ಪಡಿಬೇಕು ಅಂತ. ಇಷ್ಟು ಇದು ಈ ಮಂತ್ರದ ಅರ್ಥ. ಜ್ಞಾನವನ್ನು ಪಡೆದಂಥ ಮನುಷ್ಯ ಹೆಂಗಿರ್ತಾನೋ ಅನ್ನೋದನ್ನು ಅವರು ಅದರಲ್ಲಿ ಎಷ್ಟು ಚಂದ ಹೇಳಿದ್ದಾರೆ. ಆತ ಯಾರನ್ನೂ ದ್ವೇಷಿಸುವುದಿಲ್ಲ. ಬರೀ ವ್ಯಕ್ತಿಗಳನ್ನಷ್ಟೇ ಅಲ್ಲ, ವಸ್ತುಗಳಲ್ಲಿ, ವ್ಯಕ್ತಿಗಳೇ ಇರಲಿ, ಯಾವುದೇ ಇರಲಿ, ಯಾವುದನ್ನು ಆತ ದ್ವೇಷಿಸುವುದಿಲ್ಲ. ನಮಗೆ ಹಿಡಿಸದೇ ಇರಬಹುದು ವಸ್ತು, ನಮಗೀಗ ಥಂಡಿ ಆಗದೇ ಇರಬಹುದು, ಆದರೆ ಥಂಡಿಯನ್ನು ದ್ವೇಷ ಮಾಡುವುದಲ್ಲ. ಥಂಡಿ ಆಗಲಿಲ್ಲ ಅಂದರೆ ನಮಗೆ ಹೊಚ್ಕೊಳ್ಳೋನು, ಅಷ್ಟೇ ಆರಾಮಿರೋದು. ಆದರೆ ಥಂಡಿಯನ್ನೇ ಬೈಯೋದು, ಥಂಡಿ ತಿರಸ್ಕಾರ ಮಾಡೋದು, ಅದೇನು ಮಾಡ್ಬೇಕು ಥಂಡಿ ಪಾಪ. ಅದು ನೋಡಿ ನಿನಗೆ ಅನುಕೂಲ ಆಯ್ತಂದ್ರೆ ಇರು, ನನಗೆ ನಮ್ಮದು ಇದು ಇರೋದೇ ಹೀಗೆ, ಇದು ನಾವು ಹೀಗೆ ಇರುವುದು. ಮತ್ತು ಥಂಡಿನ ಇರಲಿಲ್ಲ ಅಂದರೆ ಹೆಂಗಾಗೋದು? ಒಂದು 4 ತಿಂಗಳು ಬಿಸಿಲು ಇರಬೇಕಾಗ್ತದೆ, 4 ತಿಂಗಳ ಥಂಡಿ ಇರಬೇಕಾಗ್ತದೆ, 4 ತಿಂಗಳ ಮಳೆ ಇರಬೇಕಾಗ್ತದೆ. ನೀ ಬರೀ ಮಳೆ ಅಷ್ಟೇ ಆಗಲಿ, ಮತ್ತು ಅದು ಅಗದಿ ಅಳತಿ ಮಾಡಿ ಮಳೆ ಆಗಬೇಕು. ಬೆಳೆಗೆ ಹೆಚ್ಚು ಆಗಿರಬಾರ್ದು, ಕಡಿಮೆನೂ ಆಗಿರಬಾರ್ದು. ಆ ಬಳಿಕ ಮತ್ತೆ ಅಷ್ಟಕ್ಕಿನ್ನೂ ಬಿಟ್ಟರೆ ಚಲೋ ಇರ್ತಿತ್ತು. ನಮ್ಮ ಹೊಲದಾಗ ಅಷ್ಟೇ ಸರಿಯಾಗಿ ಆಗಬೇಕು, ಉಳ್ದವ್ರ ಹೊಲದಾಗ ಆಗಬಾರ್ದು. ನಮ್ಮದು ಅಷ್ಟೇ ಬೆಳೆ ಚೆಂದಾಗಿ ಬರಬೇಕು. ಹಿಂಗೆಂದ್ರೆ ಈ ಜಗತ್ತಿನಾಗ ಸಾಧ್ಯ ಅದ ಏನು? ಮತ್ತು ನಾವು ಉಳ್ದವ್ರದ್ದು ಯೋಚನೆ ಮಾಡ್ಕೊಂತ ಇದು ಆಗಲಿ ಅಂತ ಎಷ್ಟು ಕಷ್ಟಪಟ್ಟರೆ ಆದೀತಿದು. ಮತ್ತಿದು ನಮ್ಮ ಭಾವ ಇದು ಇರೋ ತನಕ ಅಲ್ಲಿವರೆಗೆ ಈ ಮನುಷ್ಯನಿಗೆ ಸಮಾಧಾನ ಇಲ್ಲ ಅಂತೆ ಅದರ ಅರ್ಥ. ಅಲ್ಲಿವರೆಗೆ ಎಂದೂ ಇವತ್ತನಿಗೆ ಸಮಾಧಾನ ಆಗೋದಿಲ್ಲ. ಆದ್ದರಿಂದ ದ್ವೇಷವನ್ನು ಬಿಡಬೇಕು ಮನುಷ್ಯ. ದ್ವೇಷವನ್ನು ಆತ ತ್ಯಜಿಸಬೇಕು. ಅವಾಗ ಆತ ಶಾಂತಿಯನ್ನು ಪಡೆಯುವುದು. ಇದನ್ನು ಹಿಂಗೆ ಯಾರೂ ಹೇಳುವುದಿಲ್ಲ. ಉಳಿದವರೆಲ್ಲರೂ ಇನ್ನೂ ಅವ್ರು ಹೆಂಗದಾರ, ನೀ ಹೆಂಗದ ಅಂತ ಇನ್ನೂ ಭೇದ ಮಾಡಿ ತೋರಿಸೋರೇ ಭಾಳ ಜನ ಅದಾರ. ನಿಂದು ನೋಡಿ ಇತಿಹಾಸ ಹೆಂಗಾಯ್ತಂತ ಇವನಿಗೆ ಹೇಳೋದು, ಅವನು ನೋಡಿ ಇತಿಹಾಸ ಹೆಂಗಾಯ್ತು ಅಂತ ಅವನು ಹೇಳೋದು. ಅವರು ಇಬ್ಬರು ಮುಖಾಮುಖಿ ಆದರೆ ಮುಖ ನೋಡಬಾರ್ದು, ಹಾವ ಮುಂಗ್ಲಿದ್ದಂಗೆ ಇರಬೇಕು ಅಂತ ಹಂಗೆ ಮಾಡೋರೇ ಅದಾರ. ಈಗೆಲ್ಲ ನಾವು ಕಲಿಯೋದು, ಎಲ್ಲ ನೋಡುವುದು, ಎಲ್ಲ ಕಡೆ ಯಾರದಾರ ಅಂದರೆ ಹಿಂಗೆ ಮನುಷ್ಯ ಬರೀ ನೋಡಿದ್ರೆ ಸಾಕು ಭೇದನೆ ಬೆಳಿಬೇಕು.
ಅವರು ಊರಾಗ ಬಂದ್ರಂದ್ರೆ ಇಬ್ಬರನ್ನ ಒಡಿಲಾರ್ದ ಸಮಾಧಾನ ಆಗೋದಿಲ್ಲ ಅವ್ರಿಗೆ. ಅವರು ಇದ್ರು ಅಂದ್ರೆ ಒಂದು ಮನ್ಯಾಗನೇ 4 ಭಾಗ ಮಾಡಿಬಿಡೋದು. ಅಣ್ಣತಮ್ಮರಲ್ಲೇ ಭಾಗ ಮಾಡ್ತಾರೆ. ನೋಡು ನೀ ಹೆಂಗೆ ಎಷ್ಟು ದುಡಿತಿ, ಅವ್ನು ದುಡಿಯೋದಿಲ್ಲ, ಶುರು ಮಾಡಿದ್ರು ಒಡಿಯಾಕೆ ಶುರು ಮಾಡಿ. ಅವಾಗ ಅವ್ನು ನೋಡ್ರೆ ಇವನಿಗೆ ಸಮಾಧಾನ ಆಗೋದಿಲ್ಲ. ಅವನು ಎಷ್ಟು ಹುಷಾರದಾನ, ನೀ ಹೆಂಗದದಿ. ಈ ಭೇದ ಅದಲ್ಲ, ಅದು ಭಾಳ ಸೂಕ್ಷ್ಮ ಇರ್ತದೆ. ಅದು ಪೂರ್ತಿ ಹೋಗಬೇಕು ಅಂತ. ಆವಾಗ ನಾವು ಜ್ಞಾನವನ್ನು ಪಡೆದೇವಿ ಅಂತ ಅದರ ಅರ್ಥ.